ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದಾ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಮುರಳಿ ವೈದೇಹಿ ಮನೆ ಬಂದಿರ್ತಾನೆ. ವೈದೇಹಿ ಸಿಕ್ಕಾಬಟ್ಟೆ ಬೇಜಾರಿಂದ ಇರಬೇಕಾದ್ರೆ, ಯಾಕೆ ನನ್ನ ಬಂಗಾರ ಯಾಕೆ ಈ ರೀತಿ ಸಪ್ಪಾಗಿದೆಯಾ, ನಿನ್ನ ಮುಖ ಈ ಥರ ಡಲ್ ಆಗಿದ್ರೆ ನೋಡೋಕೆ ಚೆನ್ನಾಗಿ ಕಾಣಲ್ಲ, ಸ್ವಲ್ಪ ನಗಾಡೆ ನಗಾಡೆ ಅಂತ ಫೋರ್ಸ್ ಮಾಡ್ತಾ ಕೈ ಇಟ್ಕೋತಾನೆ. ಕೈ ಮುಟ್ಟಿ ನೋಡ್ತಿರ್ಬೇಕಾದ್ರೆ ರೆಸ್ಟೋರೆಂಟಿಂದ ಊಟ ಮಾಡಿ ಬಂದು ಕೈನ ತೊಳೆದಲ್ಲೇ ಹಾಗೆ ಇರಬೇಕಾದ್ರೆ ಅಲ್ಲಿ ಏನಾಯ್ತು ವೈದೇಹಿ, ಊಟ ಮಾಡ್ಕೊ ಬಂದ್ಬಿಟ್ಟು ನೀನು ಕೈನೇ ತೊಳೆದಿಲ್ವಲ್ಲ, ಯಾಕೆ ಈ ರೀತಿ ಡಲ್ ಆಗಿದೆಯಾ ಅಂತ ಕೇಳ್ತಾ ಇರ್ತಾನೆ. ಮತ್ತೆ ವೈದೇಹಿಗೆ ತುಂಬಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಅಲ್ಲಿ ನೆಮ್ಮದಿಯಿಂದ ಊಟ ಮಾಡೋಕ್ಕೂ ಬಿಡ್ಲಿಲ್ಲ, ಅದಕ್ಕೆ ನನಗೆ ಕೈ ತೊಳೆಯೋ ಮನ್ಸಿಲ್ಲ, ಇಂಥ ಕೆಟ್ಟು ಬಾಳ್ನ ಬಾಳಕ್ಕೆ ನನಗೆ ಮನ್ಸೇ ಇಲ್ಲ, ಬಿಟ್ಬಿಡ್ರಿ ಅಂತ ಅಂದಾಗ, ಸಾರಿ ಕಣೆ, ಅಲ್ಲಿ ಸಿದ್ದು ಇದ್ದ, ಅದಕ್ಕೋಸ್ಕರ ನಾನು ಈ ರೀತಿ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ನೀನು ಎಲ್ಲಾರ ಕೈ ತೊಳೆದ್ಬಿಟ್ಟು ಈ ರೀತಿ ಸುಮ್ಮನೆ ಕೂತಿದೆಯಲ್ಲ, ನಾನು ತಾನೇ ಏನು ಮಾಡೋಕ್ಕಾಗುತ್ತೆ ಹೇಳಿ ವೈದೇಹಿ, ನನಗಂತೂ ಸಾಕಾಗಿದೆ ಜೀವನ, ಸಾಯ್ತಾ ಇದ್ದೀನಿ. ಈ ಕಡೆ ನೀನು ಅರ್ಥ ಮಾಡ್ಕೊಳ್ಳಲ್ಲ, ಆ ಕಡೆ ಮನೆಯವರು ಸಹ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಲ್ಲ, ಏನು ಮಾಡಲಿ ಅಂತ ಅನ್ಬೇಕಾದ್ರೆ, ಸಾಕು ರೀ ಸಾಕು, ಇಷ್ಟು ವರ್ಷದಿಂದ ಬರೀ ಇದನ್ನೇ ಹೇಳ್ತಾ ಇದ್ದೀರಾ, ನನಗೂ ನೋಡಿ ನೋಡಿ ಸಾಕಾಗಿದೆ. ಹಾಗೆ ಎಲ್ಲನೂ ಸಹ ಸಹಿಸ್ಕೊಂಡು ಸಾಕಾಗಿದೆ. ಈ ಸಮಾಜಕ್ಕೋಸ್ಕರ ಎದುರ್ಕೊಂಡು ನನ್ನ ಸುಖ ಸಂತೋಷ ಎಲ್ಲ ಬಚ್ಚಿಟ್ಕೊಂಡು ಬದುಕಬೇಕಾಗಿದೆ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ, ನೀನು ಹೇಳ್ತಿರೋದ್ರಲ್ಲಿ ತಪ್ಪೇನಿಲ್ಲ, ನಿನ್ನನ್ನು ಮದುವೆ ಆಗಿ ಸುಖವಾಗಿ ಬಾಳಿಸೋ ಶಕ್ತಿನೂ ಸಹ ನನಗೆ ಇಲ್ದಂಗೆ ಆಯಿತು, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಮುರಳಿ ಕೇಳ್ತಿರ್ಬೇಕಾದ್ರೆ, ವೈದೇಹಿ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಇದನ್ನೇ ಕೇಳಿ ಕೇಳಿ ಸಾಕಾಗಿದೆ ರೀ, ಎಷ್ಟು ವರ್ಷ ಅಂತ ಇದನ್ನೇ ಹೇಳ್ತಾ ಇದ್ದೀರಾ, ಗಂಡನಿಂದ ದೂರ ಇದ್ದೀನಿ, ಹಾಗೆ ತನ್ನ ಎತ್ತು ಮಗಳಿಗೆ ಅಪ್ಪ ಯಾರು ಅನ್ನೋ ವಿಷಯನ ಯಾರು ಹೇಳ್ಬೇಡ ಅಂತ ಆಣೆ ಮಾಡಿಸ್ಕೊಂಡಿದ್ದೀನಿ, ಮೇ ಬಿ ಪ್ರಪಂಚದಲ್ಲಿ ಆಣೆ ಮಾಡಿಸ್ಕೊಂಡಿರೋ ಮೊದಲ ತಾಯಿ ನಾನೇ ಆಗಿರ್ಬೇಕಲ್ವಾ ಅಂತ ಅಂದಾಗ ಮುರಳಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಮತ್ತೆ ತುಂಬಾ ಬೇಜಾರಿಂದ ವೈದೇಹಿ ಮತ್ತೆ ಕೇಳ್ತಾ ಇರ್ತಾಳೆ, ನಾನು ಕೇಳೋದು ಒಂದೇ ಒಂದು ಪ್ರಶ್ನೆ, ಅದಕ್ಕೆ ನೀವು ಉತ್ತರ ಕೊಡ್ತೀರೋ ಇಲ್ವೋ ಅಂತ ಅಂದಾಗ, ಅದೇನು ಕೇಳು ವೈದೇಹಿ ಅಂತ ಅನ್ಬೇಕಾದ್ರೆ, ನೀವು ನನ್ನನ್ನು ಮದುವೆ ಹಾಕ್ತಿರೋ ಇಲ್ವೋ ನನಗೆ ಅಷ್ಟೇ ಹೇಳಿ, ಹಾಗೆ ಪ್ರಪಂಚದ ಮುಂದೆ ನನ್ನ ಹೆಂಡತಿಯಾಗಿ ಒಪ್ಕೋತಿರೋ ಇಲ್ವೋ, ನನಗೆ ತಾಳೆ ಕಟ್ತಿರೋ ಇಲ್ವೋ ಹೇಳಿ ಅಂತ ಅಂದಾಗ ಮುರಳಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಮುರಳಿ ಹೇಳ್ತಾ ಇರ್ತಾನೆ, ನೀನು ಆಲ್ರೆಡಿ ನನಗೆ ಹೆಂಡತಿ ಆಗಿದ್ದೀಯ ಅಂದಮೇಲೆ ಜಗತ್ತಿನ ಮುಂದೆ ನಾವು ಇದನ್ನೆಲ್ಲ ತೋರಿಸ್ಕೋಬೇಕಂತ ಅಂದಾಗ, ನೋಡು ರೀ, ಇಷ್ಟು ವರ್ಷದಿಂದ ಬರೀ ಇದನ್ನೇ ಹೇಳ್ಕೊಂಡು ಬಂದಿದ್ದೀರಾ, ನಾನು ಅವತ್ತಿಂದ ಕೇಳ್ತಾ ಇದ್ದೀನಿ ಮದುವೆ ಯಾವಾಗ ಆಗ್ತೀರಾ ಅಂತ ಅಂದಕ್ಕೆ, ಇನ್ನು ಆಗೋಣ ಆಗೋಣ ಅಂತ ಅನ್ಕೊಂಡು ತಳ್ಕೊಂಡೇ ಬಂದಿದ್ದೀರಾ, ಇನ್ಮೇಲೆ ನನ್ನ ಕೈಲಿ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ಅಷ್ಟೊತ್ತಿಗೆ ನನಗೆ ವಯಸ್ಸಾಗುತ್ತೆ, ನಾನು ಮುದುಕೆ ಆಗ್ತೀನಿ, ಆದರೆ ನನ್ನ ಮಗಳು ಮಾತ್ರ ಜಗತ್ತಿನ ಮುಂದೆ ನನ್ನ ಅಪ್ಪ ಯಾರು ಅಂತ ಯಾರ ಹತ್ರನೂ ಸಹ ಹೇಳ್ಕೊಳಕ್ಕಾಗಲ್ಲ, ಅಂತ ಪರಿಸ್ಥಿತಿಗೆ ನೀವು ತಂದುಬಿಟ್ಟಿದ್ದೀರಾ ಅಲ್ವಾ ಅಂತ ಅಂದಾಗ, ಏನು ಮಾತಾಡದೆ ಮುರಳಿ ಸೈಲೆಂಟ್ ಆಗಿರಬೇಕಾದ್ರೆ, ಇವಾಗೇನು ನನ್ನ ಮದುವೆ ಆಗ್ತಿರೋ ಇಲ್ವೋ, ನೀವು ಮದುವೆ ಆಗಲಿಲ್ಲ ಅಂದರೆ ನಾನು ವಿಷ ಕುಡಿದು ಸಾಯಬೇಕಾಗುತ್ತೆ ಅಂತ ಅಂದಾಗ ಇವನಿಗೆ ಸಿಕ್ಕಾಬಟ್ಟೆ ಹೆದರಿಕೆ ಆಗ್ತಾ ಇರುತ್ತೆ. ಮತ್ತೆ ನಾನು ಮಾತ್ರ ಸಾಯಲ್ಲ, ನನ್ನ ಜೊತೆ ನನ್ನ ಮಗಳಿಗೂ ಸಹ ವಿಷ ಕೊಟ್ಟು ಸಾಯಿಸ್ತೀನಿ ಅಂತ ಅನ್ಬೇಕಾದ್ರೆ, ಬಿಡ್ತು ಅಂತ ಅನ್ನೋ ವೈದೇಹಿ ಈ ರೀತಿ ಎಲ್ಲ ಯಾರಾದರೂ ಮಾಡ್ತಾರಾ ಅಂತ ಅಂದಮೇಲೆ, ಇನ್ನೂ ಎಷ್ಟು ವರ್ಷದಿಂದ ಅಂತ ಕಾಯಿನರಿ, ನೀವೇನಾದರೂ ಇವಾಗ ಮದುವೆಗೆ ಒಪ್ಕೊಳ್ಳಿಲ್ಲ ಅಂತ ಅಂದರೆ ಡೈರೆಕ್ಟಾಗಿ ವಿಮಲಕ್ಕನ ಹತ್ರ ಹೋಗಿ ನಮ್ಮಿಬ್ಬರು ಸಂಬಂಧ ಬಗ್ಗೆ ಹೇಳ್ತೀನಿ ಅಂತ ಅಂದಾಗ ಇವನಿಗೆ ಮತ್ತಷ್ಟು ಶಾಕ್ ಆಗ್ತಾ ಇರುತ್ತೆ. ಹಾಗೆ ಅವರೇ ಏನಾದರೂ ಒಂದು ಡಿಸಿಷನ್ನ ತಗೋತಾರೆ, ಇವಾಗೇನು ಮದುವೆ ಆಗ್ತಿರೋ ಅಥವಾ ಇಲ್ವೋ, ನಾನು ಹೇಳಿದ್ದಂತೂ ಪಕ್ಕ ಮಾಡೇ ಮಾಡ್ತೀನಿ, ವಿಷಯವಂತೂ ತಗೋತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇರ್ತಾಳೆ. ಹಾಗೆ ಮುರಳಿ ತುಂಬ ಯೋಚನೆ ಮಾಡಿ, ಸರಿ ಏನು ನಿನ್ನ ಮದುವೆ ಆಗಬೇಕು ಅಷ್ಟು ತಾನೇ, ಸರಿ ಆಯ್ತು ಬಿಡು ಹಾಕ್ತೀನಿ ಅಂತ ಅಂದಾಗ ತುಂಬ ಖುಷಿಯಿಂದ, ನಾಳೆನೇ ಮದುವೆ, ನಾಳೆ ದೇವಸ್ಥಾನಕ್ಕೆ ಬನ್ನಿ, 9 ಗಂಟೆಗೆ ಮದುವೆ ಇದೆ ಅಂತ ಅಂದಾಗ, ಇದೇನೇ ನಾಳೆನೇ ಮದುವೆ ಆಗಬೇಕು ಅಂತ ಹೇಳ್ತಿದ್ಯಾ ಅಂತ ಅಂದಾಗ, ಹೌದು ಸರಿ ಆಯಿತು ಅಂತ ಈ ಕಡೆ ಮುರಳಿ ಒಪ್ಪಿದ ತಕ್ಷಣ ಅಷ್ಟೊತ್ತಿಗೆ ಶಾರದಾ ಸಡನ್ ಆಗಿ ಡೋರ್ನ ಓಪನ್ ಮಾಡ್ತಾಳೆ. ಶಾರದಾ ಬಂದಿದ್ದು ನೋಡಿ ಇವರಿಬ್ಬರಿಗೂ ಸಹ ಸಿಕ್ಕಾಬಟ್ಟೆ ಶಾಕ್ ಆಗ್ತಿದ್ರೆ, ಅವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗಿ ಮುರಳಿ ವೈದೇಹಿನ ನೋಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ಪಾಲಾಕ್ಷಿ ಮೇಲೆ ಮನೆಗೆ ಬಂದು ಕಿರ್ಚಾಡ್ತಿರ್ಬೇಕಾದ್ರೆ, ಏನಾಗಿದೆ ನಿನಗೆ ಇಷ್ಟು ಕೋಪ ಮಾಡ್ಕೊಂಡಿದ್ದೀಯಾ, ನಿನ್ನ ಕೆನ್ನೆ ಎಲ್ಲ ಕೆಂಪಾಗಿದೆ, ಏನಾಗಿದೆ ಗೌಡ್ರಿ ಅಂತ ಪಾರಿಜಾತ ಕೇಳ್ತಿರ್ಬೇಕಾದ್ರೆ, ನಿಮ್ಮ ಮಗನಿಗೆ ತಲೆಗಿಲೆ ಸರಿ ಇದೆಯಾ ಅಂತ ಅಂದಾಗ, ಅವನ ತಲೆ ಸರಿಯಾಗಿದೆ, ಇವಾಗಷ್ಟೇ ನಾನು ಮಾತಾಡಿನಲ್ಲ ಅಂತ ಅಂದಾಗ, ಏನು ಜೋಕ್ ಮಾಡ್ತಾ ಇದ್ದೀರಾ, ನಿಮ್ಮ ಮಗನ ತಲೆ ಸರಿಯಾಗಿದ್ದರೆ ಆ ದಶರಥನ ಮುಂದೆ ಕೈ ಕಟ್ಕೊಂಡು ತಲೆ ಬಗ್ಗಿಸ್ಕೊಂಡು ಕತ್ತಲ್ಲಾಡಿಸ್ಕೊಂಡು ಒಬಿಡಿಯಂಟ್ ಸ್ಟೂಡೆಂಟ್ ಥರ ಹಾಡ್ತಾ ಇರಲಿಲ್ಲ ಅಂತ ಅಂದಾಗ, ಇವಳಿಗೆ ಸಿಕ್ಕಾಬಟ್ಟೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಪಾರಿಜಾತ ತುಂಬ ಆಶ್ಚರ್ಯದಿಂದ, ಏನು ಹೇಳ್ತಿದ್ಯಾ, ನನ್ನ ಮಗ ದಶರಥನ ಹತ್ರ ತಲೆ ಬಗ್ಗಿಸ್ಕೊಂಡು ಕೈ ಕೊಟ್ಕೊಂಡು ನಿಂತಿದ್ದ ಅಂತ ಅಂದಾಗ, ಹೌದು ನನ್ನ ಪುಣ್ಯಕ್ಕೆ ಸದ್ಯಕ್ಕೆ ಅಪ್ಪ ದಶರಥನ ಹತ್ರ ಏನು ಹೇಳಲಿಲ್ಲ, ಅದೇ ನನಗೆ ದೊಡ್ಡ ಪುಣ್ಯ ಆಗಿದ್ದು, ಯಾಕೋ ಬರ್ತಾ ಬರ್ತಾ ಇದಾಗ್ತಾ ಇದ್ದಾರೆ, ಸ್ವಲ್ಪ ದಿನ ನೋಡ್ತಾ ಇರಬೇಕಾದ್ರೆ ಎಲ್ಲ ಸತ್ಯನೂ ಸಹ ಅಪ್ಪನೇ ಹೇಳ್ಬಿಡ್ತಾರೆ, ಒಬ್ಬರನ್ನ ಸರಿದಾರಿ ತರೋಷ್ಟಿಗೆ ಇನ್ನೊಬ್ರು ಹಾಳಾಗ್ತಾ ಇದ್ದಾರೆ, ನನಗಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಕೂಗಾಡ್ತಾ ಇರ್ತಾಳೆ. ನನಗೂ ಈ ಆಟಗಳನ್ನ ನೋಡಿ ನೋಡಿ ಸಾಕಾಗಿದೆ ಅಂತ ಅಂದಾಗ, ನವೀನ ಪೊಲೀಸ್ ಸ್ಟೇಷನ್ಗೆ ಹೋದಾಗ ನೀನು ಬಿಡಿಸ್ಕೊ ಬರಲಿಲ್ವಲ್ಲ, ಆ ಕೋಪಕ್ಕೆ ಅವನು ಈ ರೀತಿ ಮಾಡ್ತಿದ್ದಾನೆ ಅಂತ ಅನ್ಸುತ್ತೆ ಅಂತ ಅಂದಾಗ, ಓ ಹೌದಾ, ಹಾಗಾದ್ರೆ ನಾನು ನಿನ್ನ ಮಗಳಲ್ವ ಗ್ರಾನಿ ಅಂತ ಅಂದಾಗ, ನೀನು ಮಗಳೇ, ನಿನ್ನ ಮೇಲೊಂದು ಪ್ರೀತಿ ಇದೆ, ಆದರೆ ಏನೋ ನವೀನ ಮೇಲೆ ಪ್ರೀತಿ ಜಾಸ್ತಿ ಇರೋದ್ರಿಂದ ನೀನು ಬೇರೆ ಕರ್ಕೊಬರಲಿಲ್ಲ ಪೊಲೀಸ್ ಸ್ಟೇಷನಿಂದ, ಅದಕ್ಕೆ ಸ್ವಲ್ಪ ಆ ರೀತಿ ಆಗಿರ್ಬೋದು, ಅಷ್ಟಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಖಂಡಿತ ಈ ವಿಷಯನ ಯಾರ ಹತ್ರನೂ ಪಾಲಾಕ್ಷ ಬಾಯಿ ಬಿಡಲ್ಲ, ನನಗೆ ನಂಬಿಕೆ ಇದೆ, ಬೇಕಾದ್ರೆ ನಾನು ಮಾತಾಡ್ತೀನಿ ಅಂತ ಅಂದಾಗ, ಏನು ಬೇಡ, ನಾನೇ ಎಮೋಷನಲ್ ಡ್ರಾಮಾ ಮಾಡಿ ಮಾತಾಡಿ ಎಲ್ಲ ಸರಿ ಮಾಡ್ಕೊ ಬಂದಿದ್ದೀನಿ ಅಂತ ಅಂದಾಗ, ಸರಿ ಮತ್ತೇನಕ್ಕೆ ಚಿಂತೆ ಮಾಡ್ತೀಯ ಅಂತ ಅಂದಾಗ,
ಹಾಗಂತ ಸುಮ್ಮನೆ ಇರೋಕ್ಕಾಗಲ್ಲ. ಇತ್ತೀಚೆಗೆ ದಶರಥ ಶಾರದಾ ಅಂತ ತುಂಬ ಎಮೋಷನಲ್ಲಾಗಿ ಫೀಲ್ ಮಾಡ್ಕೋತಿದ್ದಾರೆ. ಯಾಕೆ ಸಡನ್ನಾಗಿ ಬದಲಾವಣೆ ಅಂತ ನನಗೆ ಗೊತ್ತಾಗ್ತಿಲ್ಲ ಗ್ರಾನಿ ಅಂತ ಜೋ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಮಗಳನ್ನ ಭಾವನೆ ಇರುತ್ತಲ್ಲ ಅದು ಕಟ್ಟಾಗುತ್ತೆ, ನೀನು ತಲೆ ಕೆಡಿಸ್ಕೋಬೇಡ ಅಂತ ಅಂದಾಗ ಅದೆಲ್ಲ ಸರಿ. ಆದರೆ ಅಪ್ಪ ನನ್ನ ವಿಷಯಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ರೆ ನನ್ನ ಕೆಲಸಕ್ಕೆ ಅವರೇ ದೊಡ್ಡ ವಿಲನ್ ಆಗ್ತಿದ್ದಾರೆ ಅಂತ ಹೇಳಿ ಹಿಂತಿರುಗಿ ನೋಡ್ತಿರ್ಬೇಕಾದ್ರೆ ಸಡನ್ನಾಗಿ ಸುಮಿತ್ರಾ ಬಂದು ನಿಂತ್ಕೋತಾಳೆ. ಸುಮಿತ್ರಾನ ನೋಡಿ ಶಾಕ್ ಆಗಿ ಪಾರಿಜಾತ ಮತ್ತು ಜ್ಯೋತಿಕಾ ನಿಂತ್ಕೊಬಿಡ್ತಾರೆ. ಹಾಗೆ ಇನ್ನೊಂದು ಕಡೆ ಡೋರ್ ಓಪನ್ ಮಾಡ್ಕೊಂಡು ಶಾರದಾ ಒಳಗಡೆ ಬರೋ ಅಷ್ಟಾಗೆ ಮುರಳಿ ಎಸ್ಕೇಪ್ ಆಗಿರ್ತಾನೆ. ಹಾಗೆ ಹರೇ ಶಾರದಾ ಸಡನ್ನಾಗಿ ಬಂದ್ಬಿಟ್ಟಿದ್ಯಾ, ಕಾಫಿ ಟೀ ಜ್ಯೂಸು ಏನಾದರೂ ತಗೋತೀಯಾ, ಕೂತ್ಕೋ ಆಲ್ರೆಡಿ ಮತ್ತೇನಾಗಿದೆ ಊಟ ಮಾಡ್ಬಾ ಅಂತ ವೈದೇಹಿ ಕರಿತಿರ್ಬೇಕಾದ್ರೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಶಾರದಾ ವೈದೇಹಿನ ಗುರಾಯಿಸ್ತಾ ಇರ್ತಾಳೆ. ಏನು ಯೋಚನೆ ಮಾಡ್ತಿದ್ಯಾ, ಬಾ ಊಟ ಮಾಡು ಅಂತ ಅಂದಾಗ ನೋಡಿ ವೈದೇಹಿಯವರು ನಾನು ಕೂತ್ಕೊಂಡು ಹರಟೆ ಉಳ್ಕೊಂಡು ಇಲ್ಲಿ ಊಟ ಮಾಡೋಕ್ಕೆ ಬಂದಿಲ್ಲ ಅಂತ ಅಂದಾಗ ಮತ್ತು ಇನ್ನೇನಕ್ಕೆ ಬಂದಿದ್ದೆ ಅಂತ ಅಂದಾಗ ನಾನು ಏನಕ್ಕೆ ಬಂದಿದ್ದೀನಿ ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಅನ್ಬೇಕಾದ್ರೆ ಇಲ್ಲ ಅದೇನು ಹೇಳು ಅಂತ ಹೇಳ್ತಾ ಇರ್ತಾಳೆ. ನಾನು ಏನಕ್ಕೆ ಬಂದಿದ್ದೀನಿ ಅಂತ ತುಂಬ ಚೆನ್ನಾಗಿ ಗೊತ್ತು, ತಪ್ಪು ಮೇಲೆ ತಪ್ಪು ನೀವು ಮಾಡ್ತಾ ಇದ್ದೀರಾ, ಈ ರೀತಿ ಮಾಡಿದರೆ ಸರಿ ಇರಲ್ಲ ಅಂತ ವಾರ್ನ್ ಮಾಡ್ತಿರ್ಬೇಕಾದ್ರೆ ಅದೇನು ಹೇಳಬೇಕು ಅಂತ ಹೇಳಿದೆ ಅದನ್ನು ಡೈರೆಕ್ಟಾಗಿ ಹೇಳು ಅಂತ ವೈದೇಹಿನೂ ಕೂಗಾಡ್ತಾ ಇರ್ತಾಳೆ. ಹಾಗೆ ನನಗೆ ನಿಮ್ಮ ಕದ್ದು ಮುಚ್ಚಿ ವ್ಯವಹಾರ ಮಾಡ್ತಿರೋದು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀರಾ, ಮುರಳಿ ಸರ್ ಜೊತೆ ರೆಸ್ಟೋರೆಂಟಾಗಿ ಬಂದಿದ್ದು ಹಾಗೆ ಹತ್ರಗೆ ಓಡೋಗ್ತಿದ್ರಲ್ಲ ಅದನ್ನು ನಾನು ಕಣ್ಣಾರೆ ನೋಡಿದೆ, ಯಾಕೆ ಸಿದ್ಧ ಸರ್ಗೆ ಗೊತ್ತಾಗುತ್ತೆ ಅಂತ ಕದ್ದು ಮುಚ್ಚಿ ಓಡೋದ್ರ, ಈ ಥರ ಬಾಳೋಕ್ಕೆ ನಾಚಿ ಆಗಲ್ವ ನಿನಗೆ ಅಂತ ಅನ್ಬೇಕಾದ್ರೆ ಶಾರದಾ ಅಂತ ಜೋರಾಗಿ ವೈದೇಹಿ ಕಿರ್ಚಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಶಾರದನು ಸಹ ಜೋರಾಗಿ ಕಿರ್ಚಾಡ್ತಾ ಇರ್ತಾಳೆ. ಅಲ್ಲ ಇನ್ನೊಬ್ರು ಸಂಸಾರನ ಹಾಳು ಮಾಡಿ ಅದರಿಂದ ನಿಮ್ಗೆ ಏನು ಖುಷಿ ಸಿಗುತ್ತೆ, ಮದುವೆ ಆಗಿರೋ ಲೈಫ್ನ ಹಾಳು ಮಾಡ್ತಿದ್ರಲ್ಲ ಅದ್ರ ಬದಲು ಒಳ್ಳೆ ಹುಡುಗನ ನೋಡಿ ಮದುವೆ ಏನಾಗಿತ್ತು ಅಂತ ಅಂದಾಗ ನೋಡು ಬಾಯಿ ಬಂದಂಗೆಲ್ಲ ಮಾತಾಡಬೇಡ, ಆಗಿಂದ ನೋಡ್ತಾ ಇದ್ದೀನಿ ಏನು ಬರುತ್ತೆ ಬಾಯಿಗೆ ಅದನ್ನೆಲ್ಲ ಮಾತಾಡ್ತಿದ್ಯಾ ಅಂತ ವೈದೇಹಿ ಕೂಗಾಡ್ತಾ ಇರ್ತಾಳೆ. ಹೀಗೆ ಮತ್ತೆ ಹೇಳ್ತಾ ಇರ್ತಾಳೆ, ನೀನು ಸಡನ್ನಾಗಿ ಬಂದ್ಬಿಟ್ಟು ಸಂಬಂಧನ ಬಿಟ್ಬಿಡು ಅಂತಂದರೆ ನಾನು ಬಿಟ್ಬಿಡ್ತೇನೆ ಅಂತ ಅನ್ಕೊಂಡಿದ್ದೀಯಾ, ಮುರಳಿ ಜೊತೆ ಬರೀ ಸ್ನೇಹ ಸಂಬಂಧ ಅಲ್ಲ ಅದಕ್ಕೂ ಮೀರಿದ ಸಂಬಂಧ ಇದೆ, ಎಷ್ಟೋ ವರ್ಷದಿಂದ ನಾವಿಬ್ಬರು ಇದೇ ರೀತಿ ಇದ್ದೀವಿ, ನೀನು ಹೇಳಿದ ತಕ್ಷಣ ಬಿಡೋಕ್ಕಾಗಲ್ಲ ಅಂತ ಅಂದಾಗ ಅದು ಯಾಕೆ ಬಿಡಲ್ವೋ, ಅದು ಯಾವ ರೀತಿ ಬಿಡಲ್ವೋ ನಾನು ನೋಡೇ ಬಿಡ್ತೀನಿ ಅಂತ ಶಾರದಾ ಚಾಲೆಂಜ್ ಆಗ್ತಾ ಇರ್ತಾಳೆ. ಹಾಗೆ ನೀನು ಏನು ಮಾಡಿದ್ರು ಮುರಳಿ ಸಂಬಂಧನ ನಾನು ಬಿಡಲ್ಲ ಅಂತ ಅನ್ಬೇಕಾದ್ರೆ ಇದೇ ಫೈನಲು ಫಸ್ಟ್ ಆ್ಯಂಡ್ ಲಾಸ್ಟು, ಇನ್ನೊಂದ್ಸಲ ಏನಾದರೂ ಮುರಳಿ ಸರ್ ಜೊತೆ ನೀವು ಸೇರಿದ್ದನ್ನು ಹಾಗೆ ನೋಡಿದ್ದನ್ನು ನಾನೇನಾದರೂ ನೋಡಿದರೆ ನಿಮ್ಮ ಸುಮ್ಮನೆ ಬಿಡಲ್ಲ, ಪರಿಣಾಮ ಎದುರ್ಸೋಕ್ಕೆ ರೆಡಿಯಾಗಿರಿ ಅಂತ ಅಂದಾಗ ಅದೇನೇ ಮಾಡ್ತೀಯ ನೀನು ಅಂತ ಅಂದಾಗ ಹೇಳಲ್ಲ ಮಾಡಿ ತೋರಿಸ್ತೀನಿ ಅಂತ ವಾರ್ ಮಾಡಿ ಶಾರದಾ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಜೊತೆಗೆ ಔತ್ಕೊಂಡಿದ್ದ ಮುರಳಿ ಬಚ್ಚಿಟ್ಕೊಂಡಿದ್ದ ಮುರಳಿ ಬಂದ್ಬಿಟ್ಟು ಸಡನ್ನಾಗಿ ವೈದೇಹಿ ಮುಂದೆ ನಿಂತ್ಕೊಂಡಾಗ ಕಣ್ಣೀರು ಹಾಕ್ಕೊಂಡು ಡ್ರಾಮಾ ಮಾಡ್ತಾ ಇರ್ತಾಳೆ. ನಿನ್ನೆ ಮೊನ್ನೆ ಹುಟ್ಟಿದವಳು ಇವಳು ನನಗೆ ಆವಾಜ್ ಆಗ್ತಿದ್ದಾಳೆ ಅಂತ ಅಂದರೆ ಇಷ್ಟು ವರ್ಷ ಭೂಮಿ ಮೇಲೆ ನಾನು ಇದ್ದಿದ್ದು ವೆಸ್ಟು, ನೋಡು ಮುರಳಿ ನಿನ್ನ ಬಿಟ್ಟು ನನಗೆ ಇರೋಕ್ಕಾಗಲ್ಲ, ನನ್ನನ್ನು ನಿನ್ನಿಂದ ಯಾರು ದೂರ ಮಾಡೋಕ್ಕಾಗಲ್ಲ ಅಂತ ಕಣ್ಣೀರು ಹಾಕ್ಕೊಂಡು ಹಗ್ ಮಾಡ್ಕೋತಾ ಇರ್ತಾಳೆ. ಹಾಗೇನೊಂದು ಕಡೆ ಸಡನ್ನಾಗಿ ಸುಮಿತ್ರಾ ಕೇಳ್ತಾ ಇರ್ತಾಳೆ, ಅಲ್ಲ ಅವಾಗಿಂದ ನೀವಿಬ್ಬರು ಅಪ್ಪ ಅಪ್ಪ ಅಂತ ಏನೋ ಮಾತಾಡ್ತಿದ್ರಲ್ಲ, ನಾನು ಬಂದಮೇಲೆ ಏನಕ್ಕೆ ಸಡನ್ನಾಗಿ ಸೈಲೆಂಟ್ ಆದ್ರಿ ಅಂತ ಅಂದಾಗ ಈ ಕಡೆ ಪಾರಿಜಾತ ಏನೋ ಮಾತಾಡೋಕೆ ಹೋಗ್ತಿರ್ಬೇಕಾದ್ರೆ ನಾನು ಹೇಳ್ತೀನಿ ಗ್ರಾನಿ ಅಂತ ಅಂದ್ಬಿಟ್ಟು ಏನು ಗೊತ್ತಾ, ತಾತ ಮತ್ತು ಅಪ್ಪ ಬೆಳಗಿಂದ ಬರೀ ನನ್ನ ಮದುವೆ ಸುದ್ದಿನೇ ಮಾತಾಡ್ತಿದ್ರು ಮಮ್ಮ, ಅದೋ ವಿಷಯನ ನಾವಿಬ್ಬರು ಮಾತಾಡ್ತಿದ್ದು ಅಂತ ಅಂದಾಗ ಅದೆಲ್ಲ ಸರಿ ಮಗಳೇ, ನೀನು ಯಾವಾಗಲೂ ಡ್ಯಾಡ್ ಅಂತ ತಾನೇ ಕರಿತಾ ಇದ್ದು, ಸಡನ್ನಾಗಿ ಏನೋ ಅಪ್ಪ ಅಂತ ಅಂದಿದ್ಯಾ ಅಂತ ಅಂದಾಗ ಅವಳಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಜೋ ಹೇಳ್ತಾ ಇರ್ತಾಳೆ, ಯಾಕೆ ಮಮ್ಮ ನಾನು ಪಪ್ಪ ಅಂತ ಕರಿಬಾರ್ದು ಅಂತ ಅಂದಾಗ ಸುಮ್ಮನೆ ತಮಾಷೆಗೆ ಮಾಡಿದೆ ಅಂತ ಅಂದಾಗ ಒಳ್ಳೆ ಡಿಟೆಕ್ಟಿವ್ ಕೆಲಸ ಮಾಡ್ತೀರಾ ಅಂತ ನಗಾಡ್ತಾ ಇರ್ತಾಳೆ. ಅದನ್ನೆಲ್ಲ ಬಿಟ್ಟಾಕು, ನಾನು ಇವಾಗ ನಿನ್ನ ಮದುವೆ ವಿಷಯನ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಕೈ ತುಂಬ ಸಿಕ್ಕಾಬಟ್ಟೆ ಜ್ಯುವೆಲರಿ ಒಡವೆನ ತೊಗೊಬಂದಿರ್ತಾಳೆ. ಈ ಜ್ಯುವೆಲರಿ ಎಲ್ಲ ನೋಡಿಬಿಟ್ಟು ಇದೇನು ಮಮ್ಮ ಇಷ್ಟೊಂದು ಥರ ಒಡವೆ ತಂದಿದ್ದೀರಾ ಅಂತ ಅಂದಾಗ ಕುತ್ಕೋ ಬಂಗಾರ ಇದನ್ನೆಲ್ಲ ನಿನ್ನ ಮದುವೆಗೆ ಅಂತ ಕೊಟ್ಟಿರೋದು, ನೋಡು ಯಾವ ರೀತಿ ಚೆನ್ನಾಗಿದೆ ಅಂತ ಅಂದಾಗ ಇದೆಲ್ಲ ಓಲ್ಡ್ ಡಿಸೈನ್ ಅಂತ ಅನ್ಬೇಕಾದ್ರೆ ಹಾಗೆಲ್ಲ ಅನ್ಬಾರ್ದು ಬಂಗಾರ, ಇದೆಲ್ಲ ತಲಾಂತರದಿಂದ ನಮ್ಮ ಮನೆತನಕ್ಕೆ ಬಂದಿರೋ ಒಡವೆಗಳು, ಇದನ್ನು ನಿನ್ನ ಎಂಗೇಜ್ಮೆಂಟಿಗೆ ಮದುವೆಗೆ ಇದನ್ನೇ ಹಾಕೋಬೇಕು ಅನ್ನೋದೇ ನಿಮ್ಮ ತಾತನ ಆಸೆ ಅಂತ ಅಂದಾಗ ಚೆನ್ನಾಗೆಲ್ಲ ಡಿಸೈನ್ ಅಂತ ಹೇಳ್ತಿರ್ಬೇಕಾದ್ರೆ ಪಾರಿಜಾತ ಯೋಚನೆ ಮಾಡ್ತಾ ಇರ್ತಾಳೆ, ಸುಮ್ಮನೆ ತಗೋಗೋಲ್ಡಿ ಒಂದೊಂದು ಎಷ್ಟು ವೆಯ್ಟ್ ಇದೆ ಗೊತ್ತಾ, ಒಂದೊಂದು ಮಾರಿದ್ರೂ ಸಹ ಲಕ್ಷ ಲಕ್ಷ ಎಲ್ಲ ಕೋಟಿಗೆ ಹೋಗುತ್ತೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ಜ್ಯೋತಿಕನೂ ಸಹ ಯೋಚನೆ ಮಾಡ್ತಾ ಇರ್ತಾಳೆ, ಈ ಜ್ಯುವೆಲರಿ ಮಾತ್ರ ಅಲ್ಲ ಈ ಮನೇಲಿರೋ ಪ್ರತಿಯೊಂದು ವಸ್ತುನೂ ಸಹ ನಂದೇ ಆಗಿರಬೇಕು, ಆ ಒಡವೆ ತಾತಂದಾದ್ರೇನು ಅಜ್ಜಿದಾದ್ರೇನು ಎಲ್ಲ ನನಗೆ ಆಗಬೇಕು ಅಂತ ನಾಟಕ ಮಾಡಿಕೊಂಡು ಒಡವೆನ ಮತ್ತೆ ಹಾಕೋತಾ ಇರ್ತಾಳೆ. ಹೇಗೆ ಕಾಣಿಸ್ತಿದೆ ನಿಮ್ಮಮ್ಮ ಅಂತ ಅಂದಾಗ ಅರೆ ನನ್ನ ಮಗಳು ಈಗಷ್ಟೇ ಎಲ್ಲ ಓಲ್ಡು ಡಿಸೈನ್ ನನಗೆ ಬೇಡ ಅಂತ ಅಂತಿದ್ಲು, ಇವಾಗ ನೋಡಿದ್ರೆ ಇಷ್ಟು ಖುಷಿಯಿಂದ ತಗೋತಿದ್ದೀಯ ಅಂತ ಅಂದಾಗ ಏನಿಲ್ಲ ಮಮ್ಮ, ನನ್ನ ಮದುವೆಗೆ ಹೋದಾಗ ಆ ಮನೇಲಿ ನನ್ನವರು ಅಂತ ಯಾರೂ ಇರಲ್ಲ, ನನ್ನವರು ಅಂತ ಇರೋದು ಈ ಒಡವೆಗಳು ಹಾಗೆ ನೀವು ಕೊಟ್ಟಿರೋ ಗಿಫ್ಟ್ಗಳು, ಅದನ್ನು ನೋಡಿಕೊಂಡು ನಾನು ಖುಷಿ ಪಡ್ತೀನಿ, ಅದಕ್ಕೋಸ್ಕರ ತಗೋತೀನಿ ಅಂತ ಅಂದಾಗ ಈ ಒಡವೆ ಮಾತ್ರ ಅಲ್ಲ ನಮ್ಮ ಪ್ರೀತಿ ಹಾಗೆ ನಾವು ಯಾವಾಗಲೂ ನಿನ್ನ ಜೊತೆ ಇರ್ತೀವಿ
ಜೀವ ಬಂಗಾರ ಬೇಜಾರು ಮಾಡ್ಕೋಬೇಡ, ಈ ಒಡವೆ ಎಲ್ಲ ಇಟ್ಕೊ ಅಂತ ಖುಷಿಯಿಂದ ಕೊಟ್ಟು ಹೊರಟೋಗ್ತಿದ್ರೆ ಪಾರಿಜಾತನಿಗೂ ಜ್ಯೋತಿಕನಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಸುಮಿತ್ರಾ ಹೋದ ತಕ್ಷಣ ಇಬ್ರು ಉಸಿರು ಬಿಡ್ತಾ ಇರ್ತಾರೆ. ಅಪ್ಪ ಸದ್ಯ ಅಮ್ಮಮ್ಮನಿಗೇನು ಗೊತ್ತಾಗ್ಲಿಲ್ಲ ಅಂತ ಜೋ ಹೇಳ್ತಿರ್ಬೇಕಾದ್ರೆ, ಹೌದು ಗೋಲ್ಡಿ, ನೆಕ್ಸ್ಟ್ ಟೈಮ್ ಏನಾದರೂ ಮಾತಾಡಬೇಕಾದ್ರೆ ಆ ಕಡೆ ಈ ಕಡೆ ನೋಡ್ಕೊಂಡು ಹುಷಾರಾಗಿ ಮಾತಾಡಬೇಕು, ಇಲ್ಲಾಂದ್ರೆ ಸಿಗಾಕೋಬಿಡ್ತೀವಿ ಅಂತ ವಾರ್ನಿಂಗ್ ಮಾಡ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ಸಿದ್ದು ಮನೆಗೆ ಬಂದು ಶಾರದಾ ಇನ್ನೂ ಬಂದಿಲ್ಲವಲ್ಲ ಅಂತ ತುಂಬ ಟೆನ್ಷನ್ ಮಾಡ್ಕೋತಾ ಇರ್ತಾನೆ. ಇಷ್ಟು ರಾತ್ರಿ ಆಗಿದೆ, ಎಲ್ಲಾದರೂ ನನಗೊಂದು ಮಾತು ಹೇಳಿಲ್ಲ, ಅಟ್ಲೀಸ್ಟ್ ಮಂಗಳಮ್ಮ ಮನೆಗೆ ಏನಾದರೂ ಹೋಗಿದ್ದಾರಾ ನೋಡ್ಕೊಬರೋಣ ಅಂತ ಹೋಗ್ತಿರ್ಬೇಕಾದ್ರೆ ಎಲ್ಲರೂ ಮನಗಿರ್ತಾರೆ. ಆದರೆ ಶಾರದಾ ಅವ್ರು ಏನಕ್ಕೆ ನನಗೆ ಹೇಳ್ದಲೇ ಹೋದ್ರು ಅಂತ ಫೋನ್ ಟ್ರೈ ಮಾಡ್ತಾ ಇರ್ತಾನೆ. ಫೋನ್ ರಿಂಗ್ ಆಗಿದ್ರು ಸಹ ಶಾರದಾ ರಿಸೀವ್ ಮಾಡ್ದಲ್ಲೇ ಇರಬೇಕಾದ್ರೆ ಟೆನ್ಷನ್ ಮಾಡಿಕೊಂಡು ನಾನೇ ಒಂದ್ಸಲ ರೋಡಿಗೆ ಹೋಗಿ ನೋಡ್ಕೊ ಬರ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಸಡನ್ನಾಗಿ ಶಾರದಾ ಬರ್ತಾಳೆ. ಅಲ್ಲ ಶಾರದಾ ಅವರೇ, ನನಗೆ ಹೇಳ್ದಲೇ ಹೋಗಿದ್ದೀರಲ್ಲ, ನನಗೆ ಎಷ್ಟು ಟೆನ್ಷನ್ ಆಯಿತು ಗೊತ್ತಾ, ಎಲ್ಲಿಗೆ ಹೋಗಿದ್ರಿ, ಯಾಕ್ರಿ ಹೋಗಿದ್ರಿ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಮಾತ್ರ ಒಬ್ಬೊಬ್ಬಳೆ ಕಣ್ಣೀರು ಹಾಕ್ಕೊಂಡು ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ. ನಾನೊಂದು ಸತ್ಯ ಹೇಳಬೇಕು, ಆದರೆ ಹೇಳಿದರೆ ನಿಮಗೆ ಎಷ್ಟು ಬೇಜಾರಾಗುತ್ತೆ ಅಂತ ನನಗೆ ಗೊತ್ತು. ಹೇಳ್ದಲ್ಲೇ ಹೋದರೆ ವಿಮಲಮ್ಮನಿಗೆ ಅನ್ಯಾಯ ಆಗುತ್ತೆ, ನೀವು ನಿಮ್ಮ ಅಪ್ಪನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೀರಾ, ಅದೆಲ್ಲ ಸುಳ್ಳಾಗುತ್ತೆ, ಏನು ಮಾಡಿತು ಸರ್ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಶಾರದಾ ಅವ್ರ ಮೈಗೆ ಹುಷಾರಿಲ್ವಾ, ಜ್ವರನ, ಬನ್ನಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಮೈಬಿಟ್ಟು ನೋಡ್ತಾ ಇರಬೇಕಾದ್ರೆ, ಏನಿಲ್ಲ ಸರ್ ನಾನು ಚೆನ್ನಾಗಿದ್ದೀನಿ, ಆದರೆ ನಿಮ್ಮ ಹತ್ರ ಏನೋ ಒಂದು ಹೇಳಬೇಕು, ಆದರೆ ಬೇಜಾರು ಮಾಡ್ಕೋಬೇಡಿ ಅಂತ ಅಂದಾಗ, ಬೇಜಾರಾಗೋ ವಿಷಯನ ಹೇಳ್ತೀರಾ, ಪರವಾಗಿಲ್ಲ, ಕಹಿ ಆಗಿದ್ರು ಸಹ ಸತ್ಯನ ಅರಗಿಸ್ಕೊಳ್ಳೇಬೇಕು, ಹಾಗೆ ಎದುರಿಸೋ ಕೆಪಾಸಿಟಿ ನನಗಿದೆ, ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾನೆ. ಹಾಗೆ ಮತ್ತೆ ಶಾರದಾ ಯೋಚನೆ ಮಾಡ್ತಾ ಇರ್ತಾಳೆ, ಇವ್ರು ನೋಡಿದ್ರೆ ನಮ್ಮಪ್ಪ ರೋಡ್ ಮಾಡಲ್ಲ ಅಂತ ಹೇಳ್ತಾರೆ, ಹಾಗೆ ಮುರಳಿ ಅವ್ರು ನೋಡಿದರೆ ಏನಾದರೂ ಸತ್ಯ ಹೇಳಿದರೆ ಪರಿಣಾಮನ ನೀನು ಎದುರಿಸ್ಬೇಕಾಗುತ್ತೆ ಅಂತ ಹೇಳ್ತಾರೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ದಯವಿಟ್ಟು ಅದೇನು ಸತ್ಯ ಹೇಳಿ ಹೇಳಿ ಅಂತ ಫೋರ್ಸ್ ಮಾಡ್ತಿರ್ಬೇಕಾದ್ರೆ, ನೋಡಿ ಸರ್, ನಾನೊಂದು ಸತ್ಯ ಹೇಳ್ತೀನಿ, ಇದರಿಂದ ನಿಮಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬೋದು, ಹಾಗೆ ದೊಡ್ಡ ದುರಂತನ ಆಗ್ಬೋದು ಅಂತ ಅಂದಾಗ ಒಂದೊಂದಾಗಿ ಬಾಂಬ್ನ ಎಸೆಬೇಡ್ರಿ, ಡೈರೆಕ್ಟಾಗಿ ಹೇಳಿ, ನನ್ನ ಎದೆ ಸಿಕ್ಕಾಪಟ್ಟೆ ಜೋರಾಗಿ ಬಡ್ಕೊತಾ ಇದೆ, ಅದೇನಾಯಿತು ಹೇಳಿ ಅಂತ ಅಂದಾಗ, ಇದರಿಂದ ನಿಮಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ, ಆದರೆ ಹೇಳ್ದಲೇ ನನಗೆ ಇರೋಕ್ಕಾಗಲ್ಲ, ನೀವು ನಿಮ್ಮ ಅಪ್ಪನ ಮೇಲೆ ಬೆಟ್ಟದಷ್ಟು ಪ್ರೀತಿ ಕಾಳಜಿ ಎಲ್ಲ ಇದೆ, ಆದರೆ ನಾನು ಹೇಳ್ದಲೇ ಇದ್ದರೆ ಇರೋಕ್ಕಾಗಲ್ಲ, ಏನು ಗೊತ್ತಾ ಸರ್, ಮುರಳಿ ಅವ್ರಿಗೂ ವೈದೇಹಿಯವ್ರಿಗೂ ಸಂಬಂಧ ಇದೆ ಅಂತ ಅಂದಾಗ ಅವನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಒಂದು ಕ್ಷಣ ಶಾಕ್ ಆಗಿ ಶಾರದನ ನೋಡ್ಬಿಟ್ಟು ಮತ್ತೆ ಸಿಕ್ಕಾಪಟ್ಟೆ ನಗಾಡ್ತಾ ಇರ್ತಾನೆ. ಇದನ್ನ ಇಷ್ಟೊತ್ತಲ್ಲಿ ನೀವು ಹೇಳಕ್ಕೆ ಬಂದ್ರ, ಏನು ಹೇಳ್ತಾ ಇದ್ದೀರಾ, ನಮ್ಮ ಅಪ್ಪನಿಗೂ ಮತ್ತು ವೈದೇಹಿಯವ್ರಿಗೆ ಸಂಬಂಧ ಇದೆ ಅಂತ ಹೇಳ್ತಾ ಇದ್ದೀರಾ, ನನ್ನ ಕೈಲಿ ಇದನ್ನು ನಂಬೋಕ್ಕಾಗ್ತಿಲ್ಲ ಅಂತ ನಗಾಡ್ತಾ ಇದ್ರೆ ಇವಳಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಮತ್ತೆ ಎಲ್ಲರೂ ಹಾಗೆ ಅಂತಾರೆ, ಆದರೆ ನಿಜವಾಗ್ಲೂ ವೈದೇಹಿ ಅವ್ರ ನಡುವೆ ನಮ್ಮ ಅಪ್ಪ ನಡುವೆ ಇರೋದು ಒಂದು ಒಳ್ಳೆ ಫ್ರೆಂಡ್ಶಿಪ್ ಅಂತ ಅಂದಾಗ ಅದನ್ನು ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ, ಫ್ರೆಂಡ್ಶಿಪ್ಗಿನ್ನ ಮೆಚ್ಚಾಗಿ ಮೀರಿದೆ ಅವರಿಬ್ಬರು ಸಂಬಂಧ ಗಂಡ ಹೆಂಡತಿ ಥರ ಇದೆ ಅಂತ ಅಂದಾಗ ಇವನಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ನೋಡಿ, ನಮ್ಮ ಅಪ್ಪ ಅಮ್ಮನ ಬಗ್ಗೆ ಈ ರೀತಿ ಮಾಡಬೇಡಿ, ಮಾತಾಡಬೇಡಿ, ನಿಮ್ಮನ್ನು ನಾನು ಮದುವೆ ಆಗಿದ್ದೀನಿ ನಿಜ, ನಿಮ್ಮ ಮೇಲೆ ಪ್ರೀತಿನೇ ಇದೆ, ಹಾಗಂತ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಕೇವಲ ಮಾತಾಡಿದ್ರೆ ನಾನು ಸಹಿಸಲ್ಲ ಅಂತ ಕೋಪ ಮಾಡ್ಕೋತಿರ್ಬೇಕಾದ್ರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ವಿಮಲಮ್ಮನಿಗೆ ಸಿಕ್ಕಾಪಟ್ಟೆ ಅನ್ಯಾಯ ಆಗ್ತಿದೆ, ನಾನು ಕಣ್ಣಾರ ನೋಡಿದ್ದೀನಿ, ಅದಕ್ಕೆ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಂತ ಗೋಗರಿತಿರ್ಬೇಕಾದ್ರೆ, ನಿಮ್ಮ ಮಾತನ್ನ ಯಾವುದೇ ಕಾರಣಕ್ಕೂ ನಾನು ನಂಬಲ್ಲ ಅಂತ ಈ ಕಡೆ ಸಿದ್ದು ಕೋಪದಿಂದ ಹೇಳ್ತಾ ಇದ್ರೆ ಶಾರದನ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.